ಸರ್, ಚೆನ್ನಾಗೈತೆ. ಇಲ್ಲ ಹಳ್ಳೇದು ಒತ್ತಡ ಐತಲ್ಲ, ಅದು ಇಂಟ್ರೆಸ್ಟ್ ಆಯಿತು. ಚೆನ್ನಾಗಿದೆ ಸರ್, ಸಾಂಗ್ ಫೈಟ್ ಚೆನ್ನಾಗಿದ್ದಾವೆ. ರಾಜೀವ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸರ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ರಾಜೀವ್ ಶೆಟ್ಟಿ ಅವರಿಗೆ. ಪರವಾಗಿಲ್ಲ, ನೋಡ್ಬೋದು ಇನ್ನೊಂದು ಸರಿ. ಓವರ್ ಆಲ್ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು. ಫೈನಲ್ಲು ಕನಸು ಕಂಡ್ರೆ ಅದು ಹೇಗೆ ಈಡೇರಿಸ್ಕೊಂಡು ಚೆನ್ನಾಗಿದೆ. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟೊಂದು ಜೀವ ತುಂಬಿದ್ದಾರೆ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಒಂದು ಮೈಲಿಗಲ್ಲಾಗೋದು ಪಕ್ಕ ಇದು. ರಾಜ್ಬಿ ಶೆಟ್ಟಿ ಅವರು ಅಂದರೆ ಇದು ಗೆಸ್ಟ್ ರೋಲ್ ಥರ ಇದೆ, ಬಟ್ ಆ ಕ್ಯಾರೆಕ್ಟ್ರ್ ಹೈಲೈಟ್ ಇದರಲ್ಲಿ. ಹಾಗೆ ಪ್ರಜ್ವಲ್ ದೇವರಾಜ್ ಸರ್ ಅಂದರೆ ಅವ್ರದ್ದು ಹೆವಿ ನ್ಯಾಚುರಲ್ ಆ್ಯಕ್ಟಿಂಗ್. ಸೊ ಲಾಸ್ಟಲ್ಲಿ ಕಂಬಳ ಗೆಲ್ಲುವುದೇ ಒಂದು ಗೂಬ್ಸ್ ಬಂದು ಬರುತ್ತೆ. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ. ಅಂದರೆ ಮೇಕಿಂಗ್ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದು ಶಾರ್ಟ್ಸ್ಗಳು ಆ ಥರ ಕಂಪೋಸ್ ಮಾಡಿದ್ದಾರೆ. ಗುರುದತ್ ಗಾಣಿಗವರು ಸಿನಿಮಾನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಈ ಸಿನಿಮಾಗೆ ಈ ಪೋಸ್ಟ್ರೇ ಉತ್ತರ ಗೈಸ್. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿತವೆ. ಆ್ಯಂಡ್ ರಾಜಣ್ಣ, ಯು ಆರ್ ಆಲ್ವೇಸ್ ಮೈ ಫೇವ್ರೇಟ್ ಆ್ಯಕ್ಟರ್. ಬಟ್ ಈ ಸಿನಿಮಾನ ರಾಜಣ್ಣನಕ್ಕಿಂತ ಮೀರಿಸಿ ಒಬ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ಅದು ನಮ್ಮೆಲ್ಲರ ಪ್ರೀತಿಯ ಮಿತ್ರ ಅವರು. ಸೊ ಮಿತ್ರ ಅವ್ರ ಆ್ಯಕ್ಟಿಂಗ್ಗೆ ನಾನು ಅತಿ ದೊಡ್ಡ ಅಭಿಮಾನಿಯಾಗಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಕಾಂತಾರ, ಸೂಫ್ರಮ್ಸು ಆದಮೇಲೆ ಒಂದು ಅದ್ಭುತವಾದಂಥ ಸಿನಿಮಾ ಇವತ್ತು ಚಿತ್ರರಂಗಕ್ಕೆ ಬಂದಿದೆ ಅಂತಂದರೆ ಅದು ಈ ಕರಾವಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಮಣ್ಣಿನ ಕತೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಸಹ ಆರ್ಟಿಸ್ಟ್ಗಳು. ಆ್ಯಂಡ್ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು, ಕನ್ನಡ ಸಿನಿಮಾನ ನೀವೆಲ್ಲರೂ ಸೇರಿ ಉಳಿಸಿ ಬೆಳೆಸಿ, ಜೊತೆಗೆ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಿನಿಮಾ ಹೊಗಳಬೇಕು ಅಂದರೆ ನಾಲ್ಗೆನೇ ಬರ್ತಾಯಿಲ್ಲ, ಯಾಕೆಂದರೆ ಸ್ಟ್ರಕ್ ಆಗಿಬಿಟ್ಟಿದೆ. ಸಿನಿಮಾ ನೋಡ್ತಿದ್ದಾಗ ಏನು ಅನಿಸುತ್ತೆ ಗೊತ್ತಾ, ಪ್ರತಿಯೊಬ್ಬರು ಜೀವನದಲ್ಲಿ ಏನೋ ಒಂದು ಘಟನೆಗಳು ಇರುತ್ತೆ, ತಂದೆ ಆಸೆಗಳು, ಇನ್ನೇನೋ ಸವಾಲ್ಗೋಸ್ಕರ ಇನ್ನೇನೋ ತ್ಯಾಗ ಮಾಡ್ತೀವಿ, ಇನ್ನು ದೇಶಕ್ಕೋಸ್ಕರ ಇನ್ನೇನಾಗುತ್ತೆ. ಬಟ್ ಒಂದಂತ ಹೇಳ್ತೀನಿ, ಈ ಸಿನಿಮಾ ನೋಡಿದ್ಮೇಲೆ ಫ್ರೆಂಡ್ಶಿಪ್ ಹೆಂಗಿರಬೇಕು, ತಂದೆ ಕಟ್ಟಿರೋ ಕನಸುಗಳನ್ನು ಮಕ್ಕಳು ಯಾವ ಥರ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸವ್ರೆ. ಆಮೇಲೆ ಈ ಮಂಗಳೂರವರು ಸಿನಿಮಾ ಮಾಡೋದೇ ಒಂಥರ ಡಿಫ್ರೆಂಟು. ಆಮೇಲೆ ಇವರು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಸಿನಿಮಾ. ಯಾಕೆಂದರೆ ನೋಡಿ, ಕನ್ನಡ ಇಂಡಸ್ಟ್ರಿಗೆ ಇನ್ಯಾವುದೋ ಲೆವೆಲಿಗೆ ತೊಗೊಂಡು ಹೋಗುತ್ತೆ ಈ ಕರಾವಳಿ ಸಿನಿಮಾ. ತುಂಬ ಚೆನ್ನಾಗಿದೆ ಸಿನಿಮಾ ಮಾತ್ರ, ನೆಕ್ಸ್ಟ್ ಲೆವೆಲು. ಸಿನಿಮಾ ಬಗ್ಗೆ ಸುಮ್ಮನೆ ಬಂದು ಹೊಗಳಲ್ಲ ನಾನು, ನಿಜ ಹೇಳ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಬಂದು ಸ್ವಂತ ದುಡ್ಡಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾ ಬಂದು ನೋಡ್ತೀನಂದರೆ ಫಸ್ಟು ಟೈಮ್ ಇಷ್ಟು ದಿನದಲ್ಲಿ ನನ್ನ ಕಣ್ಣಲ್ಲಿ ನೀರು ತರಿಸಿದ ಸಿನಿಮಾ ಈ ಸಿನಿಮಾ, ಕರಾವಳಿ ಸಿನಿಮಾ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಆಮೇಲೆ ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಅವರು, ಅವ್ರ ಬಗ್ಗೆ ಮಾತೇ ಬರಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಸಿನಿಮಾ ನೋಡ್ರೆ ನಮ್ಮ ಕನ್ನಡ ಸಿನಿಮಾ ಇನ್ನೆಲ್ಲೋ ಹೋಗುತ್ತಂತ ಈ ಥರ ಸಿನಿಮಾಗಳು ನೋಡ್ತಾಯಿದ್ರೆ. ಯಾವುದೋ ಪರಭಾಷೆ ಸಿನಿಮಾಗಳಿಗೆ ಕ್ಯೂ ನಿಂತ್ಕೊಂಡು ಏನೇನೋ ಮಾಡಿ ಇದು ಮಾಡ್ತೀರಾ. ಇಂಥ ಕನ್ನಡ ಸಿನಿಮಾಗಳು ಬೆಳೆಸ್ರಯ್ಯ. ಯಾರು ನೋಡ್ರೆ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಾರೆ. ಇಂಥ ಸಿನಿಮಾಗಳು ನೋಡಿ ರಿವ್ಯೂ ಕೊಡಿ. ನಾನು ಟಿಕೆಟ್ ವಾಪಸ್ ಕೊಡ್ತೀನಿ ನಿಜವಾಗ್ಲು. ಕರಾವಳಿ ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾನು ನಿಜವಾಗ್ಲೂ ನನ್ನ ಸ್ವಂತ ಇಷ್ಟ ಐಡಿ ಕೊಡ್ತೀನಿ. ನಾನು ಪ್ರೊಡ್ಯೂಸರ್ ಯಾರೋ ಡೈರೆಕ್ಟರ್ ಯಾರೋ ಗೊತ್ತಿಲ್ಲ, ನಾನು ಸವಾಲು ಹಾಕ್ತೀನಿ, ನಾನು ದುಡ್ಡು ವಾಪಸ್ ಕೊಡ್ತೀನಿ. ನಂದು ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತ ಐಡಿ ಇದೆ. ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಬ್ಬನ ಕಮೆಂಟ್ ಮಾಡಿ, ಒಬ್ಬನ ವಾಪಸ್ ಕೇಳಿ, ಸಿನಿಮಾ ನೋಡ್ಬಿಟ್ಟು ಕೇಳಿ, ಸುಮ್ಮನೆ ಕೇಳಬೇಡಿ. ನಾನು ದುಡ್ಡು ವಾಪಸ್ ಕೊಡ್ತೀನಿ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಈ ಶುಕ್ರವಾರ ಬಂದಿರೋ ಗಾಂಧಿನಗರಕ್ಕೆ ಇಂಥ ಸಿನಿಮಾಗಳು ನಾವು ಕನ್ನಡಿಗರು ಉಳಿಸ್ಕೋಬೇಕಂತ ಕೇಳ್ತೀನಿ ಸರ್. ಇಂಥ ಸಿನಿಮಾಗಳನ್ನು ಬೆಳೆಸಿದ್ರೆ ನಮ್ಮ ಇಂಡಸ್ಟ್ರಿನೆಲ್ಲ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್ ಸರ್ ಸಿನಿಮಾ. ಸರ್ ಮೂವಿ ಮಾತ್ರ ಸ್ಟೋರಿ, ಕತೆ ಇರ್ಬೋದು, ಮತ್ತು ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಏನೇ ಆಗಿರಲಿ ತುಂಬ ಸಖತ್ತಾಗಿ ಬಂದಿದೆ. ಗುರುದತ್ ಗಾಣಿಗ ಅವರು ಒಳ್ಳೆ ಮೂವಿ ತೆಗೆದಿದ್ದಾರೆ. ಹಾಗಾಗಿ ಮತ್ತು ರಾಜ್ಬಿ ಶೆಟ್ಟಿ ಸರ್ದು, ಪ್ರಜ್ವಲ್ ಸರು ಮತ್ತು ಮಹಾಬಲ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಮೂವಿ ಮಾತ್ರ ಇದಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಂತಾರ ಬಿಟ್ಟರೆ ನೆಕ್ಸ್ಟು ಇದೆ ಅಂತ, ಈ ವರ್ಷದ್ದು ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕನ್ನಡ ಸಿನಿಮಾ ಬರ್ತಿಲ್ಲ ಅಂತ ಈ ಮೂವಿ ಬಂದಿರೋದ್ರಿಂದ ಇನ್ನು ಕನ್ನಡ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾರೆ. ಆ ಥರ ಸ್ಟೋರಿ ಇದೆ, ಆ ಥರ ಡಿಫ್ರೆಂಟಾಗಿದೆ. ಹಾಗಾಗಿ ತುಂಬ ಡಿಫ್ರೆಂಟಾಗಿರೋದ್ರಿಂದ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ
ಅಭಿಪ್ರಾಯ. ರಾಜ್ಬಿ ಶೆಟ್ಟಿ ಸರ್ ಅವರು ತೆರೆ ಮೇಲೆ ಬರ್ತಾರೆ ಅಂತ ಅಂದರೆ ಅವ್ರ ಆ್ಯಕ್ಟಿಂಗ್ಗೆ ಇಳಿತಾರೆ ಅಂತ ಅಂದರೆ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ನ್ಯಾಚುರಲ್ಗೆ ಇನ್ವಾಲ್ವ್ ಆಗ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಇದೇ ಇಲ್ಲ, ವರ್ಡೇ ಇಲ್ಲ. ಆ ಥರ ವ್ಯಕ್ತಿ ರಾಜ್ಬಿ ಶೆಟ್ಟಿ ಸರ್. ಹಾಗಾಗಿ ತುಂಬ ಮೂವಿ ಮಾತ್ರ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ಇಷ್ಟಪಡ್ತೀವಿ. ಕರಾವಳಿ ಸಿನಿಮಾ ಕರ್ನಾಟಕದಲ್ಲಿ ಒಂದು ಹಾವಳಿ ಮಾಡುತ್ತೆ ಅಂತ ಹೇಳ್ಬೋದು. ಕರಾವಳಿ ಭಾಗದಲ್ಲಿ ಏನೋ ಒಂದು ಕಂಬಳ ನಡೀತೆ, ಅದನ್ನು ಕಂಟೆಂಟ್ ಆಗಿ ಇಟ್ಕೊಂಡು ಓಕೆನಾ. ಇನ್ನು ಸಿನಿಮಾದಲ್ಲಿ ಆ ಮಣ್ಣಿನ ಕೆಸರಾಗಿರ್ಬೋದು, ಜಿದ್ದಿ ಸೇಡಿನ ಕತೆ, ಒಂದು ಕಂಬಳ ಕುರ್ಚಿಗಾಗಿ ನಡೆಯುವಂಥ ಯುದ್ಧ ಓಕೆನಾ. ಸಿನಿಮಾ ತಕ್ಕಂಗೆ ಬಿ ಜಿ ಎಮ್ ಆಗಿರ್ಬೋದು, ವಾಟರ್ ಸೆನ್ಸು, ಫೈರ್ ಸೆನ್ಸು ಸರ್ ಅಲ್ಟಿಮೇಟ್ ಆಗಿದೆ. ಅದ್ಭುತವಾಗಿ ಆ ಒಂದು ಕ್ಯಾಮ್ರಾ ಎಡಿಷನ್ ಆಗಿದೆ. ಮತ್ತು ಪ್ರಜ್ವಲ್ ದೇವರಾಜ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಪ್ರಜ್ವಲ್ ಅವರೇ ಓಕೆನಾ. ಇದಕ್ಕಿಂತ ಮುಂಚೆ ನೋಡ್ತಾ ಇರೋ ಸಿನಿಮಾಗಳಿಗೆ ಈಗ ನೋಡ್ತಾ ಇರೋ ಸಿನಿಮಾಗಳಲ್ಲಿ ಸರ್ ಸೂಪರ್ ಅವ್ರ ಆಕ್ಷನ್ ಅಂತ ಹೇಳ್ಬೋದು. ಮೀರ್ಸ್ ಅವರೇ ಮತ್ತು ಫೈಟಿಂಗ್ ಹೊಡೆದ್ರು ಸರ್, ಪಟಾಕಿ ಸೌಂಡು ಮತ್ತು ಅವ್ರ ಕಂಬಳ ಸೀನು ಮತ್ತು ಯಕ್ಷಗಾನದ ಬರ್ತಾರೆ ಸರ್, ಮೈ ರೋಮಾಂಚನ ಆಗಿರುತ್ತೆ ಸರ್, ಆ ಲೆವೆಲ್ಗಿದೆ. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಅವರು ಸರ್ ಅರ್ಜೆಂಟಾಗಿ ಅವ್ರ ಜೊತೆ ಸೆಲ್ಫಿ ಇಟ್ಕೊಬೇಕು, ಆ ಲೆವೆಲ್ಗೆ ಆಕ್ಷನ್ ಮಾಡಿದೆ. ಒಂದು ಮಿರ್ಚಿ ಲೆವೆಲ್ ಆಕ್ಷನ್ ಮಾಡಿದೆ, ಕುತ್ಕೊಂಡು ಕುರ್ಚಿಯಲ್ಲಿ ಆರಾಮಾಗಿ ನೋಡ್ಬೋದು. ಶೆಟ್ರೆ ಇನ್ಯಾರೂ ಇಲ್ಲ ಈ ಸಿನಿಮಾಗೆ, ಈ ಪಾತ್ರಕ್ಕೆ ನಿಮ್ಮನ್ನು ಬಿಟ್ಟರೆ ಓಕೆನಾ. ಇನ್ನು ಪ್ರೊಡ್ಯೂಸರ್ ವಿನೋದ್ ಪ್ರಭಾಕರ್ ಅವ್ರಿಗೆ ಪೈಸಾ ವಸೂಲಾಗುತ್ತೆ. ಗುರುದತ್ ಗಾಣಿಗೆ ಅವರ ಡೈರೆಕ್ಷನು ಎದ್ದು ಕಾಣುತ್ತೆ. ಇನ್ನು ಹೀರೋಯಿನು ಸಂಪದ ಅವರು ಇಂಪಾದ ರೀತಿಯಲ್ಲಿ ಅಭಿನಯ ಮಾಡವ್ರೆ ಓಕೆನಾ. ಮಿತ್ರ ಆಕ್ಷನ್ ಅಂತೂ ಸರ್ ಮಿರಾಕಲ್ ಓಕೆನಾ. ಇನ್ನು ಈ ವಿಲನ್ ಆಗಿ ರಮೇಶ್ ಇಂದಿರವರು ಸೂಪರ್ ಆಕ್ಷನ್ ಮಾಡ್ರೆ ಸರ್. ಕ್ಲೈಮ್ಯಾಕ್ಸ್ ಖರಾಬ್ ಆಗಿದೆ ಸರ್. ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗಂತ ಸೀನ್ಸ್ ಬೆಜ್ಜನ್ ಇದೆ. ಇಂಥ ಸಿನಿಮಾನ ಜನ ಬಂದು ನೋಡಬೇಕು ಓಕೆನಾ. ಸಿನಿಮಾ ಇಲ್ಲ ಅಂತಾರೆ, ಸೂಪರ್ ಸಿನಿಮಾ ಮಾಡಿದ್ದಾರೆ, ಬಂದು ನೋಡ.